ಶೇಖ್ ಹಸೀನಾ ಇದ್ದುದರಲ್ಲೇ ಜಾತ್ಯತೀತ ಮನಸ್ಥಿತಿ, ಮಲ್ಟಿಕಲ್ಚರಲಿಸ್ಟ್ ಮನಸ್ಥಿತಿ, ಜಮಾತೆ ಇಸ್ಲಾಮನ್ನ ಹಿಡಿತದಲ್ಲಿಟ್ಟುಕೊಂಡಿದ್ರು, ಜಾಸ್ತಿ ಬಾಲ ಬಿಚ್ಚಕ್ಕೆ ಬಿಡ್ತಿರಲಿಲ್ಲ. ಜಮಾತೆ ಇಸ್ಲಾಂಗೆ ಈಗಿನ ಪಾಕಿಸ್ತಾನದೊಂದಿಗೆ ಸೇರ್ಕೊಂಡು ಬಾಂಗ್ಲಾದೇಶಿಯರ ಮೇಲೆಯೇ ದೌರ್ಜನ್ಯ ಎಸಗಿದಂಥ ಇತಿಹಾಸ ಇತ್ತು 1971ಕ್ಕಿಂತ ಮುಂಚೆ. ಆ ಪ್ರಕರಣಗಳ ತನಿಖೆ ಮಾಡಿ ಶೇಖ್ ಹಸೀನಾ ಕೆಲವರಿಗೆ ಶಿಕ್ಷೆನೂ ಆಗೋ ಹಂಗೆ ಮಾಡಿದ್ರು. ಮೊಹಮ್ಮದ್ ಯೂನಸ್ ಬಂದು ಆವಾಮಿ ಲೀಗನ್ನು ನಿಷೇಧಿಸಿ ಜಮಾತೆ ಇಸ್ಲಾಂನವ್ರಿಗೆ ಖುಲಿ ಛೂಟ್ ಕೊಟ್ಬಿಟ್ರು. ಖುಲಿ ಛೂಟ್, ಏನಾದ್ರು ಮಾಡ್ಕೊಳ್ಳಿ ನೀವು ಅಂತ. ಅದಕ್ಕೆ ಆಗ್ತಿರೋದು ಇದರಲ್ಲಿ. ಇಷ್ಟು ದಿವಸ ಹಿಂದೂಗಳ ಓಟ್ ಹಾಕ್ಕೊಂಡು ಬರ್ತಾ ಇದ್ದ ಪಕ್ಷ ಈಗಿಲ್ಲ. ಹಿಂದೂಗಳು ಸೇರ್ಕೊಂಡು ಇನ್ನೊಂದು ಪಕ್ಷವನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ, ಬಾಂಗ್ಲಾದೇಶ್ ಮೈನಾರಿಟಿ ಜನತಾ ಪಾರ್ಟಿ ಅಂತ. ಬಾಂಗ್ಲಾದೇಶ್ ಮೈನಾರಿಟಿ ಜನತಾ ಪಾರ್ಟಿ. ಮೊನ್ನೆನೂ ನಾನು ನಂಬರ್ಸ್ ಹೇಳ್ತಾ ಇದ್ದೆ, 6.95% ಹಿಂದೂಗಳಿದಾರಲ್ಲಿ. 6.95%, 1.5 ಕೋಟಿ ಏನೋ ಬರುತ್ತೆ. 2.5 ಕೋಟಿ ಅಂತ ಹೇಳ್ತಾರೆ. ಈ ವರ್ಷ ಏಪ್ರಿಲ್ನಲ್ಲಿ ಈ ಪಕ್ಷ ರಿಜಿಸ್ಟರ್ ಆಗಿದೆ. 300 ಲೋಕಸಭಾ ಕ್ಷೇತ್ರ ಬರ್ತಾವಲ್ಲಿ. 90 ಕ್ಷೇತ್ರಗಳಲ್ಲಿ ಹಿಂದೂಗಳ ಕಾನ್ಸಂಟ್ರೇಷನ್ ಇದೆ ಒಂಚೂರು. ಆ 90 ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು ಅನ್ಕೋತಾ ಇದ್ದಾರೆ. 40ರಿಂದ 45 ಕ್ಷೇತ್ರ ಗೆಲ್ತೀವಿ ನಾವು ಅಂತ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗುತ್ತೆ ಅಂತ. 20ರಿಂದ 60% ತನಕ ಹಿಂದೂಗಳು ಯಾವ ಕ್ಷೇತ್ರದಲ್ಲಿದ್ದಾರೋ ಆ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕಬೇಕು ಅಂತ BMJP, ಬಾಂಗ್ಲಾದೇಶ್ ಮೈನಾರಿಟಿ ಜನತಾ ಪಾರ್ಟಿ ಹೇಳ್ತಾ ಇದೆ. 20ರಿಂದ 60% ಹಿಂದೂಗಳು ಎಲ್ಲೆಲ್ಲಿದ್ದಾರೆ ಅಲ್ಲಿ ನಾವು ಕ್ಯಾಂಡಿಡೇಟ್ ಹಾಕ್ತೀವಿ ಅಂತ. ಅಜೆಂಡಾ ಏನಿದರದು? ಜಾತ್ಯತೀತ ಬಾಂಗ್ಲಾದೇಶ. ಬಾಂಗ್ಲಾದೇಶ ಜಾತ್ಯತೀತವಾಗಿರಬೇಕು. ಇಡೀ ದೇಶವನ್ನು 5 ಪ್ರಾಂತ್ಯಗಳು ಅಂದರೆ ರಾಜ್ಯಗಳು ಅಂತ ಹೇಳಿ ಹಾಗೆ ಮಾಡುವ ಮೂಲಕ ಫೆಡರಲ್ ವ್ಯವಸ್ಥೆ ಸ್ಥಾಪನೆ ಮಾಡಬೇಕು ಅನ್ನೋದೊಂದು ಗುರಿ. ಪ್ರತಿ ರಾಜ್ಯದ ಮೂಲಭೂತ ಮತ್ತು ಸಾಂವಿಧಾನಿಕ ಹಕ್ಕುಗಳನ್ನು ಸ್ಥಾಪನೆ ಮಾಡಬೇಕು. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರಿಗೆ ಅವರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಹಕ್ಕುಗಳನ್ನು ಕೊಡಿಸಬೇಕು. ಬಾಂಗ್ಲಾದೇಶದ ಟೆಕ್ಸ್ಟ್ ಬುಕ್ಗಳಲ್ಲಿ ಜಾತ್ಯತೀತತೆ ಮತ್ತು ವೈಜ್ಞಾನಿಕತೆ ಬರಬೇಕು. ಈ ರೀತಿಯಾದ ಅಜೆಂಡಾಗಳನ್ನು ಇಟ್ಕೊಂಡು ಹೊರಟಿದ್ದಾರೆ ಅವರು. ಕೇಳಿಸ್ಕೊಳ್ಳಿ, ಇದು ಸ್ಟೇಟ್ಮೆಂಟ್. ಇದು ನಮ್ಮದು ಹಿಂದೂಗಳ ಪಕ್ಷ. 2.5 ಕೋಟಿ ಹಿಂದೂಗಳು ಬಾಂಗ್ಲಾದೇಶದಲ್ಲಿದ್ದಾರೆ. 300 ಲೋಕಸಭಾ ಕ್ಷೇತ್ರಗಳಲ್ಲಿ ಹರಿದು ಹಂಚಿ ಹೋಗಿದ್ದಾರೆ.